ಬೆಳೆ ವಿಮೆ ಜಮೆ ಆಗಿಲ್ವಾ? ಇಲ್ಲಿ ದೂರನ್ನು ಸಲ್ಲಿಸಿ ವಿಮೆ ಪಡೆಯಿರಿ. ಹೌದು, ಬೆಳೆ ವಿಮೆ ಮಾಡಿಸಿದ ರೈತರು ತಮ್ಮ ಮೊಬೈಲ್ ಮೂಲಕವೇ ಈಗ ಬೆಳೆ ವಿಮಾ ಕಂಪನಿಗಳಿಗೆ ದೂರನ್ನು ಸಲ್ಲಿಸಬಹುದು. ದೂರು ಸಲ್ಲಿಸಿದ ನಂತರವೇ ನಿಮಗೆ ಬೆಳೆ ವಿಮೆ ಹಣ ಜಮೆಯಾಗಲಿದೆ. ಬೆಳೆ ವಿಮಾ ಕಂಪನಿಗೆ ದೂರು ನೀಡೋದು ಹೇಗೆ? ದೂರು ನೀಡುವಾಗ ಯಾವ್ಯಾವ ಮಾಹಿತಿ ನೀಡಬೇಕು ಇಲ್ಲಿದೆ ನೋಡಿ. ನೀವು ಯೂನಿವರ್ಸಲ್ ಸ್ಯಾಂಪೋ ವಿಮಾ ಕಂಪನಿಗೆ ಬೆಳೆ ವಿಮೆ ಮಾಡಿಸಿದ್ರೆ ನೀವು 1-800-200-5142 ನಂಬರ್ಗೆ ಕರೆ ಮಾಡಬೇಕು. ಆಗ ವಿಮಾ ಕಂಪನಿಯು ನಿಮ್ಮ ಕರೆಯನ್ನು ಸ್ವೀಕರಿಸುತ್ತೆ. ಆಗ ಕನ್ನಡದಲ್ಲಿ ಮಾತನಾಡಲು ಒಂದನ್ನು ಒತ್ತಿ ಎಂಬ ವಾಣಿ ಕೇಳಿಸುತ್ತೆ. ಆಗ ಒಂದನ್ನು ಒತ್ತಬೇಕು. ನಂತರ ನೀವು ಹೌದು ಇಲ್ಲ ಎಂಬ ಉತ್ತರವನ್ನು ಕೊಡಬೇಕಾಗತ್ತೆ. ನಿಮ್ಮ ಅರ್ಜಿ ಸಂಖ್ಯೆ ತಿಳಿಸುತ್ತೆ. ನಿಮ್ಮ ಅರ್ಜಿ ನಿಮಗೆ ನೆನಪಿಲ್ಲ ಅಂತಂದರೆ ಇಲ್ಲ ಅಂತ ಹೇಳಬೇಕು. ಆಗ ನಿಮ್ಮ ಮೊಬೈಲ್ ಬ್ಯಾಂಕಿನ ಅಕೌಂಟ್ ನಂಬರ್ ಕೇಳುತ್ತೆ. ಆಗ ನಿಮ್ಮ ಅಕೌಂಟ್ ನಂಬರ್ ಸರಿಯಾಗಿದ್ದರೆ ಹೌದು ಅಂತ ಹೇಳಬೇಕು. ನಂತರ ನೀವು ವಿಮಾ ಹಣ ಎಲ್ಲಿ ಪಾವತಿಸಿದಿರಿ ಅಂತ ಹೇಳುತ್ತೆ. ಆಗ ಹೌದು ಅಂತ ಹೇಳಬೇಕು. ನೀವು ಬೆಳೆ ಹಾನಿಯಾಗಿದ್ದರೆ ನಿಮ್ಮ ಬೆಳೆ ಹೇಗೆ ಹಾನಿಯಾಗಿದೆ ಅಂದರೆ ಜಲಾವೃತವಾಗಿಯೋ, ಪ್ರವಾಹದಿಂದ ಹಾಳಾಗಿದೆಯೋ, ಗುಡುಗು ಸಿಡಿಲಿನಿಂದ ಹಾಳಾಗಿದೆಯೋ ಹಾಗೂ ಕೀಟ ಬಾಧೆಗಳಿಂದ ಹಾಳಾಗಿದೆಯೋ ಎಂಬ ಮಾಹಿತಿ ಕೇಳಲಾಗುತ್ತೆ. ಆಗ ನೀವು ಪ್ರವಾಹವಾದರೆ ಪ್ರವಾಹ, ಇಲ್ಲವೋ ಜಲಾವೃತವಾಗಿದ್ದರೆ ಜಲಾವೃತವನ್ನು ಆಯ್ಕೆ ಮಾಡಿಕೊಳ್ಬೇಕು. ನಂತರ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ. ಅದು ಸರಿಯಾಗಿದ್ದರೆ ಹೌದು ಅಂತ ಹೇಳಬೇಕು. ಇದಾದ ನಂತರ ನಿಮ್ಮ ಬೆಳೆ ಯಾವಾಗ ಹಾಳಾಗಿದೆ ಅನ್ನೋ ಮಾಹಿತಿಯನ್ನು ಕೇಳಲಾಗುತ್ತೆ. ಆಗ ನೀವು ತಿಂಗಳು, ದಿನಾಂಕ ಹಾಗೂ ವರ್ಷವನ್ನು ಹೇಳಬೇಕಾಗತ್ತೆ. ನಂತರ ನಿಮ್ಮ ದೂರನ್ನು ಸ್ವೀಕರಿಸಲಾಗಿದೆ ಅನ್ನೋ ಸಂದೇಶ ನಿಮ್ಮ ಮೊಬೈಲ್ಗೆ ಕಳಿಸಲಾಗುತ್ತೆ. ಬೆಳೆ ಹಾನಿಯಾದಾಗ 72 ಗಂಟೆಯೊಳಗೆ ವಿಮಾ ಕಂಪನಿಗೆ ತಿಳಿಸಬೇಕು. ಬೆಳೆ ಯಾವಾಗ ಹಾನಿಯಾಗಿದೆ ಎಂಬುವ ಪ್ರಶ್ನೆ ಕೇಳಿದಾಗ ದಯವಿಟ್ಟು ತಿಂಗಳು, ದಿನಾಂಕ ಹಾಗೂ ವರ್ಷ ನೀವು ಕರೆ ಮಾಡುವಾಗ 72 ಗಂಟೆಯ ಒಳಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ 1-800-1801-5551 ಈ ನಂಬರ್ಗೆ ಕರೆ ಮಾಡಿ ಅಥವಾ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕಾ ಇಲಾಖೆಗೆ ಸಂಪರ್ಕಿಸಬಹುದು. ಈ ವರ್ಷ 25 ಲಕ್ಷ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದು, ಮಾರ್ಚ್ ಅಂತ್ಯದ ವೇಳೆಗೆ 13 ಲಕ್ಷ ರೈತರಿಗೆ 1400 ಕೋಟಿ ರೂಪಾಯಿ ಬೆಳೆ ವಿಮೆ ವಿತರಿಸಲಾಗುವುದು. ಪ್ರಸ್ತುತ 8 ಲಕ್ಷ ರೈತರಿಗೆ 600 ಕೋಟಿ ರೂಪಾಯಿ ವಿಮೆ ಹಣ ಪಾವತಿಸಲಾಗಿದೆ. ಉಳಿದ 800 ಕೋಟಿ ರೂಪಾಯಿಯನ್ನ ಮಾರ್ಚ್ ಅಂತ್ಯದೊಳಗೆ ಪಾವತಿಸಲಾಗುವುದು ಅಂತ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿದರು. ಮಳೆ ಕೊರತೆಯಿಂದ ಬೆಳೆ ನಷ್ಟವಾಗಿ ಸಂಕಷ್ಟದಲ್ಲಿರುವ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆಯ ಮಧ್ಯಂತರ ಪರಿಹಾರದಿಂದ ತುಸು ನಿಟ್ಟುಸಿರು ಬಿಡುವಂತಾಗಿದೆ. ಮೊದಲನೇ ಹಂತದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಮಧ್ಯಂತರ ಪರಿಹಾರ ಬಿಡುಗಡೆ ಆಗುವ ಮೂಲಕ ಬರದಲ್ಲೂ ಕೂಡ ತುಸು ಆಸರೆಯಾಗಿದೆ. ಈ ಬಾರಿಯ ಮಳೆಯ ಜೂಜಾಟದಿಂದ ರೈತರು ಬೆಳೆ ಬಿತ್ತೋದ್ರಿಂದ ಹಿಡಿದು ಎಲ್ಲ ಹಂತದಲ್ಲೂ ಕಷ್ಟಪಡುವಂತಾಗಿದೆ. ಮೊದಲಿಗೆ ತಿಂಗಳುಗಟ್ಟಲೆ ಮಳೆ ಇರಲಿಲ್ಲ. ನಂತರ ನಿರಂತರ ಮಳೆ ಸುರಿದು ಬಿತ್ತಿದ ಬೆಳೆ ಹಾನಿಯಾಗಿತ್ತು. ಆನಂತರ ಮತ್ತೆ ಮಳೆ ಕೊರತೆಯಿಂದ ಬೆಳೆ ನೆಲ ಬಿಟ್ಟು ಮೇಲೇಳಲೇ ಇಲ್ಲ. ರೈತರ ಈ ಸಮಸ್ಯೆಗೆ ಸ್ಪಂದಿಸಿದ ಜಿಲ್ಲಾಡಳಿತದ ನೇತೃತ್ವದ ಸಭೆ ನಡೆಸಿ ಈ ಬಾರಿಯ ರೈತರು ಕಷ್ಟದಲ್ಲಿದ್ದು ಮಧ್ಯಂತರ ಪರಿಹಾರ ನೀಡುವಂತೆ ಬೇಡಿಕೆ ಸಲ್ಲಿಸಲಾಗಿತ್ತು. ಇದರಿಂದ ವಿಮಾ ಕಂಪನಿ ಮೊದಲ ಹಂತದಲ್ಲಿ ಪರಿಹಾರವನ್ನು ಮಂಜೂರು ಮಾಡಲಾಗಿದೆ. ಈಗಾಗಲೇ 25% ಮಧ್ಯಂತರ ಬೆಳೆ ವಿಮೆ ಹಣ ಬಿಡುಗಡೆಯಾಗಿದ್ದು, ಸದ್ಯದಲ್ಲೇ ಉಳಿದ 75% ಬೆಳೆ ವಿಮೆ ಪರಿಹಾರವನ್ನು ಬಿಡುಗಡೆ ಮಾಡಲಾಗುವುದು ಅಂತ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 2023ರ ಮುಂಗಾರು ಹಂಗಾಮಿನ ಬೆಳೆ ಕಟಾವು ಪ್ರಯೋಗಗಳು ಅಂತಿಮ ಹಂತದಲ್ಲಿದ್ದು, ಬೆಳೆ ಕಟಾವು ಪ್ರಯೋಗಗಳ ಅಂತಿಮ ಇಳುವರಿ ಆಧಾರದ ಮೇಲೆ ಇಳುವರಿ ಕೊರತೆಗೆ ಅನುಗುಣವಾಗಿ ಬೆಳೆ ವಿಮೆ ಪರಿಹಾರ ಲೆಕ್ಕಾಚಾರ ಮಾಡಿ ವಿಮಾ ಸಂಸ್ಥೆಯವರಿಂದ ಕಾಲಮಿತಿಯಲ್ಲಿ ಇತ್ಯರ್ಥಪಡಿಸಲು ಕ್ರಮ ಜರುಗಿಸಲಾಗುತ್ತದೆ.